ಆಮೇಲೆ ಯಾವುದು ಇದು ನಾನು ಲೆಟ್ರ್ ಕೊಟ್ಟನಲ್ಲ, ಲೆಟ್ರ್ ಕೊಟ್ಟಿದ್ರ ಮೇಲೆ ಅಲಾಟ್ ಆಯಿತು ನನಗೆ 87/11/84 ಅಲಾಟ್ ಆಗಿರೋದು 7/11/84. ನಾನು ಇನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ. ನಾನೊಬ್ಬ ಸಿನಿಮಾ ಹಂಚಿಕೆದಾರನಾಗಿ ಶಿಕ್ಷಣ ಮುಗಿದ ಮೇಲೆ ನನ್ನ ವೃತ್ತಿ ಪ್ರಾರಂಭ ಮಾಡಿದ್ದು. ಆ ಟೈಮ್ನಲ್ಲಿ ಮೈಸೂರಿನಲ್ಲಿ ಒಂದು ಅರ್ಜಿ ಕೊಟ್ಟಿದ್ದೆ. ಇದು ಸಹ ನಮ್ಮ ಬಿ ಜೆ ಪುಟ್ಟಸ್ವಾಮಿಯವ್ರು ಆಗ ಹಿಂದೆ ನಮ್ಮ ಯಡಿಯೂರಪ್ಪನವ್ರದ್ದು ನಮ್ಮದು 2008-09 ನಡೀತಾ ಇತ್ತಲ್ಲ ದಾಖಲಾತಿಗಳು ಬಿಡುಗಡೆ ಮಾಡೋದು. ಬಿ ಜೆ ಪುಟ್ಟಸ್ವಾಮಿಯವ್ರೊಂದು ಕಮ್ಮಿ ಇದಕ್ಕೆ ಬರೀತಾರೆ ಮೂಡಾಗಿ ಲೆಟ್ರನ್ನ, ಇಂತಿಂಥರ ನೆಂಟರುಗಳವರೇ ಅವರವರೇ ಅಂತ ಹೇಳಿ ಬಿ ಎಲ್ ಶಂಕರ್ದು ಇದೆ ಇದರಲ್ಲಿ. ಬಿ ಜೆ ಪುಟ್ಟಸ್ವಾಮಿ ಬರೆದಿರೋ ಲೆಟ್ರಲ್ಲಿ ಇದೆಲ್ಲ ಡೀಟೇಲ್ ಬೇಕು ಅಂತೇಳಿ ಅದರಲ್ಲೂ 300 ರೂಪಾಯಿ 200 ತೋರಿಸವ್ರೆ ನನ್ನ ಹೆಸರಿನಲ್ಲಿ ಅಲಾಟ್ ಆಗಿದೆ ಅಂತೇಳಿ. ಯಾವಾಗ ಅಲಾಟ್ ಮಾಡಿದ್ರು ಗೊತ್ತಿಲ್ಲ ನನಗೆ. ಅಲಾಟ್ಮೆಂಟ್ ಲೆಟ್ರ್ ಬಂದಿರೋದು 75/200 280. ಇಲ್ಲಿ 300-200 ತೋರಿಸ್ಕೊಂಡವ್ರು. ಇಲ್ಲಿ ಬಿ ಜೆ ಪುಟ್ಟಸ್ವಾಮಿಯವ್ರು ಲೆಟ್ರ್ ತಗೊಟ್ಟು ಡೀಟೈಲ್ ಬೇಕು, ಯಾರ್ಯಾರ ಹೆಸರಲ್ಲ ಎಷ್ಟೆಷ್ಟು ಸೈಟ್ ತಗೊಂಡವ್ರೆ ಅಂತೇಳಿ ಬಿ ಜೆ ಪುಟ್ಟಸ್ವಾಮಿಯವರಾಗ ನಮ್ಮ ಯಡಿಯೂರಪ್ಪನವರ ಪೊಲಿಟಿಕಲ್ ಸೆಕ್ರೆಟರಿ. ಇದು ಆಗಲಿಂದಲೂ ನಡೀತಾ ಇದೆ ಪಾಪ. ಇದಷ್ಟೇ ಅಲ್ಲ, ದೇವೇಗೌಡರು ಯಾವೊಂದು ನೀರಾವರಿ ಮತ್ತು ಪಿಡಬ್ಲ್ಯೂ ಮಂತ್ರಿಗಳಿದ್ದರು, ಹೆಗಡೆ ಅವ್ರದ್ದು ಸ್ವಲ್ಪ ಸಂಘರ್ಷ ಆಯ್ತಲ್ಲ, ಘರ್ಷಣೆ. ಆಗಲಿಂದಲೂ ಒಂದು CID ಎನ್ಕ್ವೈರಿ ಮತ್ತು ಲೋಕಾಯುಕ್ತ ಎನ್ಕ್ವೈರಿ ನಡೀತು ಈ ಮೈಸೂರಿನ ಸೈಟಿನ ಹಗರಣ ಅಂತ ಹೇಳಿ. ದೇವೇಗೌಡರು ಕುಟುಂಬದಲ್ಲಿ 500ಕ್ಕೂ ಹೆಚ್ಚಿನ ನಿವೇಶನಗಳನ್ನು ಪಡ್ಕೊಂಬಿಟ್ಟಿದ್ದಾರೆ ಅಂತೇಳಿ ದೊಡ್ಡ ಪ್ರಚಾರ. ಸನ್ಮಾನ್ಯ ಹೆಗ್ಡೆ ಅವರು ಮುಖ್ಯಮಂತ್ರಿಗಳಾಗಿ ಲೋಕಾಯುಕ್ತ ಎನ್ಕ್ವೈರಿ ಕೊಟ್ಟರು, CID ಎನ್ಕ್ವೈರಿ ಕೊಟ್ಟರು. ಲೋಕಾಯುಕ್ತ ಎನ್ಕ್ವೈರಿ, CID ಎನ್ಕ್ವೈರಿ ಎಲ್ಲ ಆಯಿತು. ಕೊನೆಗೆ ಅಲ್ಲಿ ದೇವೇಗೌಡರ ಮೇಲೆ ಬಂದಂಥ ಆಪಾದನೆ ಏನಿದೆ, ಒಂದು ನಮ್ಮ ಚಿಕ್ಕಮ್ಮ ಏನಿದ್ರು, ನಮ್ಮ ತಾಯಿ ತಂಗಿಯವರು, ಅವರ ಹೆಸರಿನಲ್ಲಿ ಒಂದು ಸೈಟನ್ನು ದೇವೇಗೌಡರು ಕೊಡಿಸಿದ್ದಾರೆ ಅನ್ನೋದೊಂದು ಆಪಾದನೆ ಬಂತು. ಕೊನೆಗೆ 500ರಿಂದ 1 ಸೈಟಿಗೆ ಬಂತು. ಆ ಸೈಟು ಅವ್ರು ಕೊಡ್ತಕ್ಕಂಥದ್ದಕ್ಕೆ ಮನವಿ ಯಾಕೆ ಮಾಡಿದರು? 1978-79 ಒಂದು ಜಗಜೀವನ್ ರಾಮ್ ಅವರ ನೇತೃತ್ವದಲ್ಲಿ ಜನತಾ ಪಾರ್ಟಿ ಪಾರ್ಲಿಮೆಂಟ್ ಚುನಾವಣೆಗೆ ಹೋದ್ವಲ್ಲ. ಪಾರ್ಲಿಮೆಂಟ್ ಚುನಾವಣೆಗೆ ಹೋದಾಗ ಚುನಾವಣೆಯ ವೆಚ್ಚಗಳನ್ನು ಏನು ಮಾಡಿದರು, ಜನತಾ ಪಾರ್ಟಿನಲ್ಲಿ ದೇವೇಗೌಡರು ಪಕ್ಷದ ಅಧ್ಯಕ್ಷರಾಗಿ ಅಲ್ಲಿ ಟ್ಯಾಕ್ಸಿ ಅವರು, ಬಾಡಿಗೆ ಪಡೆದಂಥವ್ರು ಮತ್ತು ಕೆಲವರೆಲ್ಲ ಪೇಮೆಂಟ್ ಕೊಡಬೇಕಾಗಿತ್ತಲ್ಲ. ಪೇಮೆಂಟ್ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಲ್ಲಿ ಕಚೇರಿ ಒಳಗೆ. ಯಾವ ಮಹಾನುಭಾವರು ಬಂದು ದುಡ್ಡು ಕೊಡಲಿಲ್ಲ. ಆಗ ನಮ್ಮ ಚಿಕ್ಕಮ್ಮವ್ರು ಏನಿದ್ದರು, ಅವರ ಮನೆ ಏನಿತ್ತು, ಮನೆ ಮಾರಾಟ ಮಾಡಿಸಿ ಆ ದುಡ್ಡಿನಿಂದ ಅವತ್ತು ಪಕ್ಷದ ಖರ್ಚು ವೆಚ್ಚಗಳು ಏನಿತ್ತು ಸಾಲ ತೀರಿಸಿದ್ರು. ಆ ಒಂದು ಗ್ರ್ಯಾಟಿಟ್ಯೂಡ್ಗೋಸ್ಕರವಾಗಿ 83ರಲ್ಲಿ ಸರ್ಕಾರ ಬಂದಾಗ ಒಂದು ಸೈಟ್ ಕೊಡಿ ಅಂತ ಕೇಳಿದರು. ಇದು ಇರ್ತಕ್ಕಂಥ ಹಿನ್ನೆಲೆಯನ್ನು ನಾಡಿನ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ಇದು ಆಗಿದ್ದಿದೆ ಅಷ್ಟೇ. ಇದಾದ ಮೇಲೆ ಪಾಪ ಇಲ್ಲಿ ನಡೀತಲ್ಲ, ಯಡಿಯೂರಪ್ಪನವ್ರ ಕಾಲದಲ್ಲೂ ಇದ್ರ ಬಗ್ಗೆ ತನಿಖೆ ಮಾಡಿಸ್ಕೊಂಡವ್ರೆ, ಏನೂ ಮಾಡೋಕ್ಕಾಗಲಿಲ್ಲ. ಪಾಪ ಈಗ ತೆಗೆದವ್ರೆ 84ನೇ ವರ್ಷದ್ದು, ಅಂದರೆ ಇಷ್ಟೊಂದು 40 ವರ್ಷ ಆಯಿತು. ಈಗ ಇಷ್ಟಾಯಿತು 40. ಆಮೇಲೆ ನಾನು 2000ದಲ್ಲಿ ಒಂದು ಲೆಟ್ರ್ ಬರೀತೀನಿ, 9/12/2000ದಲ್ಲಿ 9/12/2000ನೇ ಇಸ್ವಿನಲ್ಲಿ ದ ಕಮಿಷನರ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಗಿ ಮೂಡ ಅಂತ ಆಗಿತ್ತು. ಅವರಿಗೆ ನನಗೇನೊಂದು ಸೈಟ್ನ ಅಲಾಟ್ ಮಾಡಿದ್ದೀನಿ 17/B1ನಲ್ಲಿ 75/280 ಡೈಮೆನ್ಸ್ನ ಒಂದು ನಿವೇಶನವನ್ನು, ಇಂಡಸ್ಟ್ರಿಯಲ್ ನಿವೇಶನವನ್ನು 1984ರಲ್ಲಿ ಏನು ಕೊಟ್ಟಿದ್ದೀರಿ. ನಾನು 37,334 ರೂಪಾಯಿ ಹಣ ಸಂದಾಯ ಮಾಡಿದ್ದೇನೆ. 7/12ರಲ್ಲಿ ಸರ್ಟಿಫಿಕೇಟು ಏನು ಕೊಟ್ಟಿದ್ದೀರಿ, ಅಲ್ಲಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಪೊಸಿಷನ್ ಸರ್ಟಿಫಿಕೇಟ್ನ ಇಲ್ಲಿ ಆ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಜಸ್ಟ್ ನನಗೆ ಇದು ಕೊಟ್ಟಿರ್ತಾರೆ, ಅಲಾಟ್ಮೆಂಟ್ ಲೆಟ್ರ್ ಕೊಟ್ಟಿರ್ತಾರೆ. ಹಾಂ, ಅಲಾಟ್ಮೆಂಟ್ ಲೆಟ್ರ್ ಕೊಟ್ಟಿದ್ದಾರೆ. ಪೊಸಿಷನ್ ಸರ್ಟಿಫಿಕೇಟ್ನ ಐ ಹ್ಯಾವ್ ನಾಟ್ ಕಲೆಕ್ಟೆಡ್ ದ ಪೊಸಿಷನ್ ಸರ್ಟಿಫಿಕೇಟ್ ಆಫ್ ದ ಸೆಟ್ ಸೈಟ್ ಸೋ ಫಾರ್
I therefore request you to kindly issue the possession certificate in respect of the above site at as early as possible. Thanking you. ಇದು 2000ನೇ ಇಸ್ವಿಲಿ ಪತ್ರ ಬರೆದಿದ್ದೇನೆ. 37,000 ರೂಪಾಯಿ ಕಟ್ಟಿದ್ದೀನಿ ದುಡ್ಡನ್ನ. ಆಯಿತಾ? ಆಮೇಲಿಂದ 2017ರಲ್ಲಿ ಮತ್ತಿನ್ನೊಂದು ಪತ್ರ ಬರೆದಿದೆ. 2017ರಲ್ಲಿ ಇಲ್ಲಿ ನಾನು ನನ್ನ ಅಧಿಕಾರ ದುರುಪಯೋಗಪಡಿಸ್ಕೊಂಡು ತಗೊಳ್ಳೋದಾದರೆ 2006 ಮುಖ್ಯಮಂತ್ರಿ, 2006 2007 ನಾನು ಈ ಸೈಟ್ ತಗೊಳಕ್ಕಾಗ್ತಿರ್ಲಿಲ್ವಾ? ಒಂದು ಕರೆ ಮಾಡಿ, ಯಾಕ್ರಪ್ಪ ನನಗೆ ಹಿಂಗೆ ದೋಖ ಹಾಕಿದ್ದೀರಿ? ಈಗೇನು ಹೇಳ್ತಾವ್ರಲ್ಲ, ಅಯ್ಯೋ ನಮ್ಮ ಜಮೀನು, ನನ್ನ ಹೆಂಡತಿ ಹೆಸರಿರೋ ಜಮೀನು ಇವತ್ತು 62 ಕೋಟಿನೋ 92 ಕೋಟಿನೋ